ಚಿಕ್ಕಮ್ಮ 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 ನೀವಾರು ದಾರಿ ತೋರಿಸಿ ಚಿಕ್ಕಮ್ಮ. ಇವನಂತೂ ಜನಾರ್ದನ ಅಂತೂ 3 ಹೊತ್ತು ನನ್ನ ಕೂಲಿ 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 ಅಂತ ಕರ್ಕೊಂಡು ಹೋಗ್ತಾನೆ. ನೀವಾರು ದಾರಿ ತೋರಿಸಿ ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ. ಫೋನ್ ಹಚ್ಚೋರೆ ಹಿಂಗ್ ಮಾಡೋರೆ ಕಣತೆ ಬಿಟ್ಟವ್ರೆ ಅಂತೇಳಿ. ಈಕೆ ಎದಕ್ ಬಂದವಳೆ? ಏನೋ ರೊಕ್ಕ ಕೇಳಕ್ಕೆ ಗೇರಾಕಕ್ ಬಂದವಳೆ. ಮಾತಾಡ್ಲಿ ಫಸ್ಟ್. ರೊಕ್ಕ ಎಲ್ಲಾರು ಕೇಳೋದು ಬಿಡಕ್ಕಿಲ್ಲ ಮಾತ್ರ. ಅವ್ನಂಗ ಬುದ್ಧಿ ಕಲಿತೈತೆ. ಮಂಗ್ರಂಗಿರೋರೆ ನಂಬಾರ್ದು ಅನ್ನೋದು ಇದಕ್ಕೆ ಹೇಳ್ರಿ. ಬಡಬಡ ಅಂತ ನಾವು ಮಾತಾಡ್ತೀವ್ರ ಅಂತೇವ್ರ ನಂಬ್ಕೊಂಡ್ಬಿಡ್ಬೋದಂತೆ. ಅಂತೇವ್ರ ಹತ್ರ ಒಳಗ ಒಂಚೂರಿ ವಿಷಯ ಇರಕ್ಕಿಲ್ಲ ಅಂತೆ. ಹೆಂಗಿರುತ್ತೆ ಹಂಗೆ ಹೇಳ್ಬಿಡ್ತಾರಂತೆ. ಆದ್ರೆ ಹಿಂಗ ಮಂಗಿರಂಗ್ ಒಳಗೆ ಇರ್ತಾರಲ್ಲ ಅಂತೇವ್ರ ಮಾತ್ರ ಯಾವತ್ತೂ ನಂಬಾರ್ದಂತೆ. ಓ ಜಯಲಕ್ಷ್ಮಿ, ನೀನೇನ ಎದಕ್ ಬಂದು ಹೇಳ್ಕೊಂಡು? ಏನಾಯ್ತು ನಿನ್ಗೆ ಅಂತದ್ದು ಒಳವಂತದ್ದು? ಅಯ್ಯೋ ಇದ್ಯಾಕೆ ಮಾರೈತಿ ಈ ತರ ಆಯ್ತಿದ್ಯಾ? ಏನ್ ಹೇಳಿ ಚಿಕ್ಕಮ್ಮ, ಜನಾರ್ದನ ಅಂತೂ 3 ಹೊತ್ತು ಕೆಲಸ ಮಾಡು 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 ಅಂತೇಳಿ ಹಿಂಸೆ ಮಾಡ್ತಾನ. ನನಗೆ ಬ್ಯಾಸತ್ ತೋಗ್ಬಿಟ್ಟೈತಿ. ಫೋನ್ ನೋಡ್ದಾಕ್ಬಿಟ್ಟು ಮಿಸ್ಸಾಗಿ ಬಿದ್ದಾಯ್ತು ಕಣ್ ಚಿಕ್ಕಮ್ಮ. ಬಿದ್ದೋಗ್ಬಿಡ್ತು ಅಂದ್ಬಿಟ್ಟು ಎಷ್ಟು ರೊಕ್ಕ ಕೇಳ್ತಾನೆ ಗೊತ್ತಾ? 10,000 ಕೊಡು, 20,000 ಕೊಡು, ಹಂಗ ಹಿಂಗ ಅಂತೇಳಿ ತಲೆ ತಿಂತಾನೆ. ಅವಂಗೆ ಬೇರೆ ಹುಷಾರಿಲ್ಲ, ಅವಂಗೂ ತಲೆನೋವು ಜ್ವರ ಅಂತ ಮಕ್ಕಂಡಾಳ. ನಾವ್ ಎಲ್ಲಿ ಅಂತ ಮಾಡೋದು ಹೇಳ ಚಿಕ್ಕಮ್ಮ? ಅಯ್ಯಯ್ಯೋ ನಮ್ಮ ಕಕ್ಕ ಮತ್ತು ನಮ್ಮ ಅಪ್ಪ ಇಬ್ರು ಬಂದಾರ. ಏನಪ್ಪ ಮಾಡೋದು? ಒಂದ್ಸಲ ಅದು ಗುಡ್ತೈತಿ. ಏನು ಮಾಡಲಿ ಒಂದು ಅರ್ಥನ ಆಗ್ತಿಲ್ಲ. ಅಯ್ಯೋ ಭಗವಂತ. ಎದಕಮ್ಮ ಲಕ್ಷ್ಮಿ ಅಮ್ಮ ಇದಕ್ಕೆ ಎಟ್ಟಿ ತಕ್ಕ ಬಂದಾಳ ನಿಮ್ಮಟ್ಟಿ ಗಂಟೆ ಬರೋಗಂಟ ಎದಕ್ ಬಿಟ್ಕೊಂಡು ಕಸಮಾರ್ಗ ತಗೊಂಡು ಬಡ್ದು ಕಳ್ಸು. ಅಲ್ಲಿ ನೋಡಿದ್ರೆ ಗಂಡನ ಹತ್ರ ರೊಕ್ಕ ಕೇಳ್ತಾಳ ಅಂತ, ಇಲ್ಲಿ ನೋಡಿದ್ರೆ ಇಲ್ಲಿ ಕೊದ್ದಾರ್ದಿಮಿ ಬಂದವಳ. ಏನು ರೊಕ್ಕ ಕೇಳಕ್ ಬಂದವಳೇನೋ? ಓ ನನ್ನ ನೋಡಿ ಮಾತಾ ಒಳ್ಳೋಲ್ತಲ್ಲ. ಅಲ್ಲ ಕಣಪ್ಪ, ನೀನಾರು ರೊಕ್ಕ ಕೊಡೋಕಿಲ್ಲ. ನಮ್ಮವ್ವನ ಮೊದಲನೇ ಇರ್ತಿಕ. ಅದೇ ಮಂದಿ ಇನ್ನೊಬ್ಳು ಬಂದಾಳ. ಆಕೆಗೆ ಏನು ವ್ಯಾಲಿಂದ ಕೆಳಕಂಟ ಸುರಿತಿ. ಬೆಂಕಿಲತ್ತ ಅಯ್ಯೋ ಹಾಕಿಬಿಟ್ರೆ ಇನ್ನು ಯಾರು ಅವ್ರೇನಾ? ನಮ್ಮವ್ವ ಮಾತ್ರ ಕಣ್ಗ ಕಾಣಿಸೋಳು. ನಮ್ಮವ್ವ ಇದ್ದಕ್ಕಲ್ಲ ನಿಮ್ಮ ಮನೆ ಕಟ್ಕೊಂಡಿದ್ದು ಮಾಡಿದ್ದು ಜಮೀನು ಹೊಲ ಎಲ್ಲ ತಗೊಂಡಿದ್ದು. ಅದನ್ನ ಬಿಟ್ಟು ನೋಡ್ದೆ ಏಟ್ ಮಟ್ಟ ಮಾಡ್ತಿ. ನಮ್ಮವ್ವನ ಅನ್ಯಾಯದಲ್ಲಿ ಇರ್ತೀಯಲ್ಲ. ನಿಮ್ಮವ್ವ ಇವತ್ತು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಮ್ಮ ಹೊಟ್ಟಿ ಬಾಗ್ಲಕ್ಕೆ ಬಂದವಳ ಅಂದ್ರೆ ನಿಮ್ಮವ್ವಂಗೆ ಯಾವತ್ತೂ ನಮ್ಮ ಮನೆ ದಾರಿ ತೆಗ್ದೈತಿ. ಅದ್ರ ನಿಮ್ಮವ್ವ ಕಲ್ತಿರೋದು ಎಂತ ಬುದ್ಧಿ? ಕೆಟ್ಟ ಬುದ್ಧಿ. ಅದಕ್ಕೆ ನಮ್ಮ ಮನೆ ಬಾಗ್ಲು ಯಾವತ್ತೂ ಮುತ್ತಂಗ ಇರುತ್ತೆ. ಆಕಿಗೆ ಮಾತ್ರ ಯಾವುದೇ ಕಾರಣಕ್ಕೂ ತೆಗಿಯಕ್ಕಿಲ್ಲ. ಏನಂದ ಹೇಳು? ಯಾವುದೇ ಕಾರಣಕ್ಕೂ ತೆಗಿಯಕ್ಕಿಲ್ಲ ಆಕಿಗ. ರೊಕ್ಕ ಕೇಳಕ್ಕೆ ಬಂದವಳೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲ ನನ್ನ ಗಂಡು ಫೋನ್ ಹಚ್ಚಿ ಹೇಳಿರಂಗ ಅವನ. ಅದಕ್ಕೆ ಎಲ್ಲರೂ ಮಕ್ಕ ಹಿಂಗೆ ಮಾಡ್ಕೊಂಡಿರಲ್ಲ. ನಿಮ್ಮ ಹತ್ರ ಕೇಳಕ್ಕೂ ಬರಲ್ಲ, ಬಿಡಕ್ಕೂ ಬರಲ್ಲ, ಎಲ್ಲ ಇಸ್ಕೊಬೇಕು. ನನಗೆ ಗೊತ್ತೈತಿ. ನಮ್ಮ ಅವ್ನು ಚೆನ್ನಾಗಿ ನೋಡ್ಕೊಂತೀನಿ. ಕೂಲಿ ಮಾಡೋರು ನಮ್ಮ ಅವ್ನು ಸಾಕ್ತೀನಿ. ಫಸ್ಟ್ ಹೋಗಿ ಗಂಡನ ಮನೆ ಉದ್ದಾರ ಮಾಡು, ಆಮೇಲೆ ಅವ್ನ ಮನೆ ಉದ್ದಾರ ಮಾಡುವಂತೆ. ನಿಮ್ಮವ್ವನ ಇನ್ನ ಏನು ಬೀದಿಗೆ ಬಂದಿಲ್ಲ. ನಿಮ್ಮವ್ವ ಬೀದಿಗೆ ಬಂದೋಗ್ಬೇಕಾದ್ರೆ ನೋಡ್ಕೊಳ್ಳುವಂತೆ. ಹೋಗು. ನಾನು ಇನ್ನ ಬದುಕಿನ ಕಣ ಗಂಡಾಗಿ ಬಂದ್ಬಿಟ್ಲಿ ಇಲ್ಲಿ ಮಾತಾಡಕ್ಕೆ ಹೋಗಿ. ನಾನು ಅವನ ಮನೇನ ಉದ್ದಾರ ಮಾಡೋದು ಗೊತ್ತೈತಿ, ಗಂಡ ಮನೇನ ಉದ್ದಾರ ಮಾಡೋದು ಗೊತ್ತೈತಿ. ಗಂಡನ ಬಿಟ್ಟು ಬಂದಾಳ ಅಂದ್ಬಿಟ್ಟು ಮುರುತ್ತು ಮಾತಾಡ್ಬೇಡ್ರಿ. ಗಂಡನ ಹತ್ರ ಹೋಗ್ತೀನಿ. ನೋಡ್ತೀರಿ ಇವತ್ತಲ್ಲ ನಾಳೆ ಹೋಗಿ ಜೀವನ ಮಾಡ್ತೀನಿ. ನೋಡಿ ವರ್ಕ್ ಕಾಣಿಸೈತ್ರ. ನೋಡಿದ್ರ ಬಾವ ಯಾವ ತರ ಮಾತಾಡ್ತಾಳೆ? ಏನ್ ಸೊಕ್ಕೈತಿ. ಇರೋ ನಮ್ಮ ಅಪ್ಪ ಅಮ್ಮ ಸಿಕ್ಕನ ಮಾತಾಡಿ ಎಲ್ಲ ಕಷ್ಟ ಹೇಳ್ಕೊಂಡು ನಮ್ಮ ಅವನ್ನ ಚೆನ್ನಾಗಿ ನೋಡ್ಕಪ್ಪ ಅಂತ ಹೇಳೋ ಅನ್ನೋದು ಇಷ್ಟ ಇಲ್ಲ. ನಾನ ನೋಡ್ಕೊಂತೀನಿ. ಅದೇನೋ ಅಂತಿದ್ರಂತ, ಮೆರಿತಿದ್ರಂತ. ನಾನ ಇವರ ಕುಬೇರ, ನಾನ ಅದೇನೋ ನನ್ನ ಕೋಳಿಯಿಂದನೇ ಊರು ಬೆಳಗೋದು, ನನ್ನ ಕೋಳಿಯಿಂದನೇ ಬೆಳಕಾಗೋದು ಅಂತೇಳಿ ಊರಲ್ಲಿ ಎಲ್ಲ ಬಿಲ್ಡಪ್ ತಕೊಂಡು ಕೋಳಿ ಹಿಡ್ಕೊಂಡು ಹೋದ್ರಂತೆ. ಆಮ್ಯಾಗ ಗೊತ್ತಾಯ್ತಂತೆ ಮುದ್ಕಿಗ, ನನ್ನ ಕೋಳಿಯಿಂದಲ್ಲ ಅದು ಸೃಷ್ಟಿ ನಿಯಮ ಇರೋದು, ನಾನೇ ಇದ್ ಮಾಡ್ಕೊಂಡು ಹೋಗಿನಿ ಕಗ್ಗಿ ತರ ಅನ್ಬಿಟ್ಟು ಆಮೇಲೆ ಬುದ್ಧಿ ಕಲ್ತ್ಕೊಳ್ಳಂತವಳು. ಹಂಗಾಯ್ತಿದು. ಮಾವರ ಯಾವಾಗ ಬಂದ್ರಿ? ನಾನು ಇಲ್ಲ ನೋಡ್ರಿ ನಿಮ್ಮ. ನಾನು ಈಗ ತಾನ ರೂಮಿಂದ ಆ ಕಡೆಗೆ ಬಂದು ನಾನು ಇವಾಗ ತಾನೇ ನೋಡಿದ್ದು ಮಮ್ಮ ನಿಮ್ಮ. 3 ಹೊತ್ತು ರೂಮಾಗ ಸೇರ್ಕೊಂಡು ಫೋನ್ ನೋಡ್ಕೊಂಡು ಶಿಲ್ಕ ಹಾಕೊಂಡಿದ್ರ. 3 ಹೊತ್ತು ಎಲ್ಲವ ನೋಡ್ತಿ? 3 ಹೊತ್ತು ಅದನ್ನ ನೋಡ್ಕೊಂಡು ಕೂತಿದ್ರೆ ಎಲ್ಲಿ ನೋಡ್ತಿ ಹೇಳ? ಅದಕ್ಕೆ ಹೇಳೋದು ಅತ್ತೆ ಮಾವನ ಮನ್ಯಾಗ ಅತ್ತೆ ಮಾವನಂಗಿರ್ರಿ. ಅದನ್ನ ಬಿಟ್ಟು 3 ಹೊತ್ತು ಫೋನ್ ನೋಡ್ಕೊಂಡು ರೂಮಾಗ ಮಕ್ಕೊಂಡು ಮಂಚದ ಮ್ಯಾಗ ಮಕ್ಕೊಂಡು ಹಿಂಗೆ ಕುಂತಿದ್ರ ಯಾರು ಕಾಣಿಸ್ತಾರ? ಅತ್ತೆ ಮಾವನು ಕಾಣಿಸೋಕಿಲ್ಲ, ಈ ಬೀದಿ ಮಂದಿನ ಕಾಣಿಸೋಕಿಲ್ಲ. ಕಾಳು ಬಂದ್ರು ಬೇಕಾದ್ರೆ ಬತ್ಕೊಂಡು ಹೋದ್ರು ಫೋನ್ ನೋಡ್ಕೊಂತ ಅಲ್ಲಿ ಕರಿಯೋರು ನೀವು. ಅಯ್ಯೋ ನಮ್ಮತ್ತೆ ಎಲ್ಲೋ ಹಾಕೊಟ್ರಂಗವಳ. ಅದಕ್ಕೆ ನಮ್ಮ ಮಾಮ ಹಿಂಗೆ ಬೈಯಕತ್ತಾನ. ಸುಮ್ಮನೆ ತಪ್ಪಿರೋದ ಒಳ್ಳೇದೈತಿ. ಇಲ್ಲಾಂದ್ರೆ ರಗಡಾಗಿ ಬೋಗ್ತಾನ. ಇದನ್ನ ಹತ್ರ ಯಾರು ಬೈಸ್ಕೊಂತಾರ? ಅದೇನೋ ನನ್ನ ಗಂಡನ ಹತ್ರ ನಮ್ಮ ಅಪ್ಪನ ಮತ್ತೆ ನಮ್ಮ ಅವನ ಹತ್ರ ಬೈಸ್ಕೊಂತೀನಿ ಅಂತ ಹೇಳಿ ಹಣೆಯಾಗಿ ಬರ್ದ್ಬಿಟ್ಟೈತೆ ಅನ್ಸುತ್ತಾ. ಅದಕ್ಕೆ ಬಂದು ಉಗಿಸ್ಕೊಂತೀನಿ. ಅಲ್ರಿ ಮಾವ, ಮನೆಯಾಗ ನಾನು ಇರೋ ಒಬ್ಬಾಕಿ ಸೊಸೆ. ನನಗೂ ಹಿಂಗೆ ಬೈದ್ರೆ ಹೆಂಗ ಮಾವ? ಹೇಳ್ರಿ. ನಾನಾ ನಿಮ್ಮ ಮನೆ ಮುದ್ದಿನ ಸೊಸೆ ತಾನೇ? ಏನ ನೀನು ಮುದ್ದಿನ ಸೊಸೆ? ನೀನ್ ಮುದ್ದಿನ ಸೊಸೆ? ಅಯ್ಯೋ ಭಗವಂತ, ನೀನ್ ಯಾರಪ್ಪ ಮುದ್ದಿನ ಸೊಸೆ ಅಂದವರು? ನೀನು ನಮ್ಮ ಮುದ್ದು ಕ್ವಾಣ ಅನ್ಬೋದು. ಕ್ವಾಣ ಎಮ್ಮೆ ಸೊಸೆ ಅನ್ಬೋದು ನಿನ್ನ. ಅಲ್ಲ ನಮ್ಮ ಒತ್ತೆ ನಮ್ಮ ಅವನ ಎದುರುಗ, ನಮ್ಮ ಮಾವದಿರ ಎದುರುಗ ನಮ್ಮತ್ತೆ ನಮ್ಮ ಮಾನ ಮರ್ಯಾದೆ ತೆಗಿ ಮಟ್ಟಿಗೆ ಆಡ್ತಾಳ ಅಂದ್ರೆ ಏಟೈತಿ. ಈ ಅವಮಾನ ಎಲ್ಲ ಸಹಿಸ್ಕೊಬೇಕು. ಏನು ಮಾಡಕ್ಕೆ ಹಾಕಿಲ್ಲ. ಹತ್ತಿಗೊಂದು ಕಾಲ ಸೊಸೆಗೊಂದು ಕಾಲ. ಕಾಲು ಮುರಿತೀನಿ ಕಣೆ ಲಕ್ಷ್ಮಿ ನಿಂದು. ಮುರಿತಿಯಮ್ಮೆ, ಕಾಲ್ನು ಮುರಿತಿ ಕೈನು ಮುರಿತಿ. ಹೋಗಿ ಕಟ್ಕೆ ಮುರಿದು ಒಲೆ ಹಚ್ಚ ಹೋಗಿ. ಕಾಲ ಮ್ಯಾಗ ಮುರಿವಂತೆ. ಕಾಲು ಮುರಿತಾಳಂತೆ, ಕಾಲ ತೊಳ್ಗಾಲಿ ಹೋಗು. ನಮ್ಮ ಅತ್ತೆನೇ ಏನೋ ಅನ್ಕೊಂಡ್ಬಿಟ್ಟಿದೆ. ನಮ್ಮ ಅತ್ತೆ ಭಾರಿ ಛತ್ರಿ ಅವಳು. ಇವಳು ಮುಂದೆ ಸುಮ್ಮನೆ ಹಿಂಗವು ಫೋನ್ ತುರ್ಬಿದ್ರು ಅದು ಗಾಳಿ ಅಲ್ಲೇ ಮಟ್ಟಿಗೆ ಹೋಗಂಗೈತಿ. ಬೇಕಾರೆ ನಮ್ಮ ಮಾತಾಡೋದು ಕೇಳಿಸ್ಕೊಂಡ ಓಡ್ ಬಂದ್ಬಿಡ್ತಾಳೆ ಇವರಿಲ್ಲ ಅವ್ರೆ ಅಂತೇಳಿ. ಸುಮ್ಮನೆ ತೆಪ್ಕಿರೋದೇ ಒಳ್ಳೈತಿ. ಕಿವಿ ಭಾಳ ಚುರುಕಾಗವೆ ಈ ಅಮ್ಮಂಗ. ಇವಾಗ ನೋಡ ಛತ್ರಿ ಬಿಲ್ಲಿ ಹೊಡ್ದಂಗೆ ಹೊಡ್ತಾಳ. ಅದ ಮಾತಾಡನ್ನು ಕೊಕ್ಕ ಮಾತಾಡ್ತಾಳ.
ಇವಾಗ ಛತ್ರಿ ಬಿಲ್ಲಿ ಹೊಡೆದಾಗ ಏನು ಕಾಣ್ರ ಮಂಗಿ ತರ ಇದು ತಿರ್ಗಿಸ್ಕೊಂಡು ಓಡ್ಬಿಡ್ತಾಳ ಟಿಕ್ಕ ದಬಾಕಂದಾತಾಗ ಮಂಗಿ ಮಂಗಿ. ನಮ್ಮ ಮತ್ತೆ ಭಾರಿ ಛತ್ರಿ ಬಿಲ್ಲಿ ಅವಳ ನಮ್ಮ ಹತ್ರದಿಂದ ದೂರ ಓಡೋದೇ ಒಳ್ಳೆದೈತಿ. ಇಲ್ಲ ಅಂದ್ರೆ ನನ್ಗೊಳಗಾಲಿಲ್ಲ, ಫಸ್ಟ್ ಎಸ್ಕೇಪ್ ಆಗ್ಬಿಡ್ತೀನಪ್ಪ, ಎಸ್ಕೇಪ್. ಲೋ ಮಚ, ದಿನಾಲು ನೀನಾ ಪೆಟ್ರೋಲ್ ಹಾಕಿಸ್ತೀವಿ, ಇವತ್ತು ನಾನು ಹಾಕಿಸ್ತೀನಿ ಇರಲ್ಲೇ. ನನ್ಗೆ ಕ್ಯಾನ್ಸರ್ ಅಂತ ಗೊತ್ತಾಗುತ್ತವಿಂದ ನೀನಂತೂ ನನ್ನ ಗಾಡಿ ಕರ್ಕೊಂಡು ದಿನ ಸುತ್ತಾಡ್ತಿ. ಲೋ ಮಚ್ಚ ಬಲ ಅಂತೇಳಿ ಇವತ್ತು ನಾನಾ ಪೆಟ್ರೋಲ್ ಹಾಕಿಸ್ತೀನಿ ಇರೋ ಮಗನ. ಬೇಡಪ್ಪ, ನಾನು ಹಾಕಿಸ್ತೀನಿ ಸುಮ್ಕಿರು. ನೀನೇನು ಹಾಕಿಸ್ತೀನಿ, ನಾನು ಹಾಕಿಸ್ತೀನಿ ಸುಮ್ಕಿರ. ಓ ಮಚ್ಚ ಸುಮ್ಕಿರಲ್ಲ. ನಾನು ಹಾಕಿಸ್ತೀನಿ ಅಂತ ಹೇಳಕತ್ತಿಲ್ಲ, ಪೆಟ್ರೋಲ್ ನಾನು ಹಾಕಿಸ್ತೀನಿ, ಸುಮ್ಕಿರ್ಬೇಕು ಅಷ್ಟೇ. ಐದು ಅದು ಬಿಟ್ಟು ಹಿಂಗೆ ಕೆಂಬಾರ್ದಪ್ಪ ನಮ್ಮ ಮುಂದೆ. ಅಣ್ಣ ಅದೇನೋ ಫೋನಾಗ ಮಾಡ್ತಾರಲ್ಲ ಕ್ಯಾನ್ಸರು ಹತ್ಕೊಡೋಣ. ಇವತ್ತು ನನ್ನ ಮಕ್ಳು ಏನಾರು ಎಬ್ಬೇಟ ಹೆಂಗ ಕ್ಯಾನ್ಸರ? ನಾನು ಇದೋ ಮೊದಲಕ್ಕಿಂತ ಕೇಳ್ತಾವನಿಲ್ಲ ಇದನ್ನ. ಕ್ಯಾನ್ಸರ ಹಂಗಂದ್ರೇನು? ಇದೇನಾರು ಹೊಸ್ತಾ ಬಂದೈತೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಲೋ ನೋಡಲ್ಲ ಸುಂದ್ರ, ಕ್ಯಾನ್ಸರ್ ಕೊಡು ಅಂದ್ರೆ ಮಕ್ಕ ನೋಡ್ತಾನೆ. ಇವತ್ತು ನನ್ನ ಮಗಂಗೆ ಅದು ಗೊತ್ತಿಲ್ವಲ್ಲ, ಸೇಮ್ ನಮ್ಗೆ ಅಡ್ಡಪ್ಪಿತ್ತಂಗ ಅವನ ಹುಚ್ಚಮಲ್ಲ. ಕ್ಯಾನ್ಸರ್ ಕೊಡು ಅಂದ್ರೆ ಗೊತ್ತಿಲ್ವಲ್ಲ ಇವನ್ಗ. ಓ ಮಚ್ಚ, ಅದಕ್ಕೆ ಕ್ಯಾನ್ಸರ್ ಅನ್ನೋಕಿಲ್ಲ ಅಂತಾರೆ, ನನಗೆ ಗೊತ್ತೈತಿ ಸುಮ್ಮನಿರು. ಅದಕ್ಕೆ ನೀನು ಮಕ್ಕ ನೋಡಕತ್ತ ನಾನು. ಇವಾಗ ನಾನು ಕೇಳ್ತೀನಿ ನೋಡು, ಮುಚ್ಕೊಂಡು ಕೊಡ್ತಾನ ಅವನು. ಅಲ್ಲಕನಲ್ಲ, ನೀನು ಯಾವಾಗಲ್ಲ ಇಂಗ್ಲೀಷ್ ಕಲಿತೆ ಸುಂದ್ರ? ಕ್ಯಾನ್ಸರ್ ಅನ್ನೋಕಿಲ್ವೇ ಮತ್ತೇನಂತಾರಲ್ಲ, ಹೇಳಲ್ಲ ಅವನ್ಗ. ಮಕ್ಕ ಮಿಕ್ನೇ ನೋಡ್ತಾವನ. ಅಣ್ಣ ನಮ್ಮ ಹುಡುಗ ಸರಿಯಾಗಿ ಓದಿಲ್ಲ. ಅದು ಮಿರರ್ ಕೊಡ, ಮಿರರ್ ಕೊಡ. ಅಲ್ಲ ಈ ಹುಚ್ಚುಳೆ ಮಕ್ಕಳು ಎರಡೂ ಓದಿಲ್ಲ ಅನ್ಸುತ್ತ. ಕ್ಯಾನ್ಸರ್ ಅಂತ ಮತ್ತ ಇನ್ನೊಂದೇನು ಹೇಳಿದ್ದು ಮಿರರ್. ಕ್ಯಾನ್ಸರ್ ಮಿರರ್ ಎಲ್ಲಿಂದ ತಂದು ಕೊಡ್ಲಪ್ಪ? ಇದೇ ಕಾಲ ಮಚ್ಚಿ ಕ್ಯಾನ್ಸರ್ ಕೊಡು ಅಂದ್ರೆ ಹಿಂಗೆ ಮಕ್ಕ ನೋಡ್ತಾನ. ನಾವೇನಾರು ಬೇರೆ ಅಂದ್ವಿ ಎದಕ್ಕೆ ಹಿಂಗೆ ಆಡ್ತಾನೆ? ನಾವು ಫೋನಾಗ ರೊಕ್ಕ ಹಾಕ್ಬೇಕು ಕೊಡು ಕ್ಯಾನ್ಸರ್ ಅಂದ್ರೆ ಇದು ಹಿಂಗೆ ಆಡ್ತಾನೆ. ಇವಾಗ ತಲೆ ಮೇಲೆ ಕೂಗ್ಬಿಡ್ಲೆ. ಏನೋ ನಾವು ಫೋನಾಗ ರೊಕ್ಕ ಹಾಕ್ಬೇಕು, ಅದೇನೋ ಕ್ಯಾನ್ಸರ್ ಇದು ಮಿರರ್ ಕೊಡ್ತಾರಲ್ಲ ಅದು ಕೊಡು. ಕ್ಯಾನ್ಸರು ಮಿರರು ಎರಡರಾಗ ಒಂದು ಕೊಡು. ಅದಾತಾನೆ ಅನ್ನೋದು. ಒಟ್ಟಿಗೆ ನನ್ನ ತಿಂತೀರಿ, ಸಗಣ ತಿಂತೀರಿ. ಫೋನ್ ಪೇಲಿ ಹಾಕೋದು ಕ್ಯಾನ್ಸರ್ ಅಲ್ಲ ಮತ್ತು ಮಿರರು ಅಲ್ಲ. ನನಗ ಮರ್ತಾ ಹೋಗ್ಬಿಡ್ತಾ. ಏನದು ಸ್ಕ್ಯಾನರು? ಅಯ್ಯೋ ಹುಚ್ಚುಳ ಮಕ್ಳ, ಅದು ಸ್ಕ್ಯಾನರು. ಕ್ಯಾನ್ಸರ್ ಅಂತೆ, ಒಬ್ಬ ಮಿರರ್ ಅಂತೆ. ಅದ್ಯಾಕ ಕನ್ನಡ ಕಾಣ್ಬಿಡು, ಚೆನ್ನಾಗಿರುತ್ತಾ. ಅಯ್ಯೋ ಇದೇನಲ್ಲ ಮಚ್ಚ, ನಿನ್ಗಾರು ಗೊತ್ತಿರುತ್ತೆ ಅನ್ಕೊಂಡು ನಿನಗೂ ಗೊತ್ತಿಲ್ಲ ಏನ? ಫೋನಾಗ ಏನಾಗ್ತೀವಿ ಅಂದ್ಬಿಟ್ಟು ನಾನು ನಮ್ಮೂರಾಗೆಲ್ಲ ಹೇಳ್ಬೇಕಾರೆ ಮಿರರ್ ಕೊಡ್ಲಾ ಅಂದ್ಬಿಟ್ರೆ ಅವರು ಕೊಡೋರು, ತೋರ್ಸೋರು. ನಾನು ಹಂಗ ಅನ್ಕೊಂಡಿದ್ದೆ ಅದು ಮಿರರ ಬಿಡು ಅಂತೇಳಿ. ಹುಚ್ಚುಳ ಮಗನ, ಅದು ಕ್ಯಾನ್ಸರು ಮಿರರು ಅನ್ನೋದು ಬರುತ್ತೆ ನೋಡು. ಅದು ಸ್ಕ್ಯಾನರ್ ಅನ್ನೋದು ನನಗೂ ಗೊತ್ತಲ್ಲಿಲ್ವಲ್ಲ. ನನಗೂ ಗೊತ್ತಿಲ್ಲಕ್ಕಲ್ಲ. ಸ್ಕ್ಯಾನರು ಕ್ಯಾನ್ಸರು ಎರಡು ಒಂದೇ ಐತಲ್ಲ. ಸ್ಕ್ಯಾನರ್ ಕ್ಯಾನ್ಸರ್. ಅದಕ್ಕೆ ಮಿಸ್ಟೇಕ್ ಐತಿ, ಇದಕ್ಕೆ ಸ್ಕ್ಯಾನ್ ಮಿಸ್ಟೇಕ್ ಐತಿ ಅಷ್ಟ. ಸ್ಕ್ಯಾನರ್ ಕ್ಯಾನ್ಸರ್ ಎರಡು ಒಂದೇ ಅಲ್ವಲ್ಲ. ಇವ ಏನಲ್ಲ ಹಿಂಗಾಡ್ತಾನ. ಏನು ಮಾತಾಡಮ್ಮ, ಏನು ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹಿಂಗಂತ ಜಾಕಿತ್ತಲ್ಲ. ಇಲ್ಲಾಂದ್ರೆ ಪುಡಿ ಮಗನ ನಾವು ಎಬ್ಬೆಟ್ ಅಂತ ತಿಳ್ಕೊಂತಾರ. ಏನೋ ಅದು ಸ್ಕ್ಯಾನರ್ ಅಂತ ನಮಗೂ ಗೊತ್ತಿತ್ತು, ನಾವೇ ಅಂದಿದ್ದು ನೋಡು. ಅದು ಕ್ಯಾನ್ಸರು ಮತ್ತು ಮಿರರ್ ಅಂದ್ರೆ ನಿನ್ಗೆ ಗೊತ್ತಾಯ್ತು ಗೊತ್ತಿಲ್ಲ ಅಂತ ಕೇಳಿದ್ದು. ಪೆಟ್ರೋಲ್ ಬಂಕಾಗ ಕೆಲಸ ಮಾಡೋನಲ್ಲ ನೀನು ಗೊತ್ತಿರ್ಬೇಕಿಲ್ಲ. ಅದಕ್ಕೆ ನಾವು ತಿಳಿಸಿ ಹೇಳು ನೀನು ಏನಾರು ಕಗ್ನ ಜಾಣ ಅಂತ ಹೇಳಕ್ ಬಂದು. ಹೌದಪ್ಪ ಹೌದು. ನಿಮ್ಮಂಥ ಬಡ್ಡಿ ಮಕ್ಕಳನ್ನೆಲ್ಲ ನಾವು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಿಟ್ಕೊಂತೀವಲ್ಲ, ನಾವ ಕಗ್ನ ಮಕ್ಕಳು. ನೀವ ಬುದ್ಧಿವಂತರು ನೋಡ. ನಾವ ಕಗ್ರು. ಬರ್ರಿ ಗಾಡಿ ತಗೊಂಡ್ ಮುಂದೆ ಪೆಟ್ರೋಲ್ ಹಾಕ್ತೀನಿ ಹೋಗೋರಂತೆ. ಮಾತನ್ ಮಲ್ಲೂರು. ನೀವು ಇಬ್ರು ನೋಡ ಮಾತು ಕಲ್ತಿರ್ಬೇಕನ್ನ ಮನುಷ್ಯರು. ಬರ್ರಿ ಏನೋ ಬಿಡೋಣ, ಏನೋ ಹುಡುಗರು ಏನೋ ಮಾತಾಡೋಕೆ ಏನೋ ಮಾತಾಡಿರ್ತೀವಿ. ಏನೋ ಬೇಜಾರು ಮಾಡ್ಕೊಂಬಿಡ ಬಿಡ. ಏನೋ ಬೇಜಾರು ಮಾಡ್ಕೊಂತೀವಿ. ಪಾಪ ಬೇಜಾರು ಮಾಡ್ಕೊಳ್ಳೋದಲ್ಲಪ್ಪ. ನನಗೀಗ ಅಂದ್ರಲ್ಲ ನೀವು ಅಣ್ಣೋ ನಿನ್ಗೆ ಎಲ್ಲೋ ಗೊತ್ತಿಲ್ಲ ಅಂತೇಳಿ ಯಾರ ಮುಂದೆ ನಾವು ಅಂದ್ಬಿಟ್ಟಿರಿ, ಚಪ್ಪಲಿ ಗಿಪ್ಪಲಿ ತಗೊಂಡು ಹೊಡೆದ್ಬಿಟ್ಟಾರು. ಈ ಅಣ್ಣಂಗೆ ಏನು ಗೊತ್ತಿಲ್ಲ, ಹಿಂಗೆ ನಾಟಕ ಮಾಡ್ತಾನೆ ಅಂತೇಳಿ. ನಾವು ಇದ್ರಾಗೆ ಕೆಲಸ ಮಾಡ್ಕೊಂಡು ಒಂದು 10 ವರ್ಷ ಆಯಿತು. ನಾನೇನ್ರು ಇವಾಗ ಬಸ್ರಿ. ಅದಕ್ಕೆ ಗಡ್ಡ ಮಿಸಿ ಎಲ್ಲ ಬಿಟ್ಟಿರಿ. ನನ್ನ ಗಡ್ಡಪ್ಪ ಅಂತೀರಿ, ಮತ್ತೊಂದು ಅಂತೀರಿ, ಎಲ್ಲನೂ ಅಂತೀರಪ್ಪ. ನೀವು ಭಾರಿ ಇದ್ದೀರಿ ಹುಡುಗರು. ಅಲ್ಕಿರ್ಕೊಂಡು ನಿಮ್ಮ ಮಲ್ಕಿರಿಯರು ನೋಡಿದ್ರೆ ಅಲ್ಲಿಗಳು ಏಟುದಾವ ನೋಡ್ರಿ ಇಬ್ರದುವೆ. ಏನು ಮಾಡೋಣ ಹುಡುಗರು. ಅಲ್ಲಿರೋದ ಹಂಗಿರ್ತಾವ. ಚೆನ್ನಾಗೈತಲ್ಲ ನಮ್ಮ ಅಲ್ಗಳು. ನಿನ್ಗೆ ನೋಡಿ ಪಳಪಳಪಳ ಅಂತ ಹೊಳಿತಾವಲ್ಲ. ಕಣಪ್ಪ ಪಳಪಳಪಳ ಅಂತ ಹೊಳಿಯಕತ್ತಾವೆ. ನಿಮ್ದು ವಿಮಲ್ ಪುಡಿ ಎಲ್ಲ ಅಲ್ಗ ಕುಂತೈತಲ್ಲ, ವಿಮಲು ಮಧು ಎಲ್ಲ ಹಾಕಂತಿರಲ್ಲ, ಅದೆಲ್ಲ ಅಲ್ಲಲ್ಲಿ ಪಳಪಳ ಅಂತೈತಿ. ಬಿಡೋಣ. ನೀನು ನನಗಿಂತಲೂ ಹೆಚ್ಚಾಗಿ ವಿಮಲ್ ಆಗ್ತಿರ್ತಿ. ನೀನು ಪೆಟ್ರೋಲ್ ಬಂಕ್ ತುಂಬ ಸುತ್ತ ಅದೇ ಕಚ ನಾವು ಉಗಿದು ಕುಂತಿ. ನೀನಾ ಉಗಿದಿರ್ತಿ ಬಿಡ ಬೆಳಗಾನ. ನೀನಾ ವಿಮಲ್ ಪ್ರಿಯ. ಇಲ್ಲಿ ಯಾರಣ ಅದು ನಮ್ಮ ಉತ್ತರ ಕರ್ನಾಟಕ ಸೈಡು ಯಾರು ಅಲವಾಡ್ಕೆ ಚೀಟಿ ವಿಮಲ್ಲು ಮತ್ತು ಮಧು ಹಾಕದಿರೋ ಸೂಳೆ ಮಕ್ಕಳು ಯಾವ್ಯಾವ್ರ ತೋರ್ಸ. ಯಾವ ಸೂಳೆ ಮಗನಾರು ಒಬ್ಬನಾರು ಹಾಕಿ ಹಾಕ್ತಾನೆ. ಅದೇನೋ ಹೋಗಿ ಬಂದು ಮುಗಿನ ಮಾಡಿದ್ರು ಅನ್ನಂಗೆ ನೀನು ಯಾಕಪ್ಪ ನಾನು ಮಾತಾಡ್ತೀವಿ. ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಬಂದು ಪೆಟ್ರೋಲ್ ಹಾಕಿಸ್ಕೊ ಹೋಗಪ್ಪ. ನಿಮ್ಮ ಸವಾಸ ನಮ್ಗೆ ಸಾಕು. ಕ್ಯಾನ್ಸರ್ ಯಾರು ಬರ್ಸ್ಕಿಸ್ಬಿಟ್ಟಿರಪ್ಪೋ, ಯಾರು ಮುಂದೆ ಹೋಗಿ ಹೇಳ್ಬಿಟ್ಟಿರ. ನನ್ನಂಗೆ ಯಾರು ಬಂದು ತಾಳ್ಮೆಯನ್ನು ಕೇಳಕ್ಕಿಲ್ಲ, ಕಪಲ್ಕ ಹೋಗ್ತಾರ ಮ್ಯಾಕ. ಹಾಯ್ ವೀಕ್ಷಕರೇ, ವಿಡಿಯೋ ಏನೋ ಲೇಟಾಗಿ ಬಿಡ್ತಿದ್ದೀನಿ ಅಂದರೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕಾಲಲ್ಲೇ ಇದ್ದರು. ಇವಾಗ ಸ್ವಲ್ಪ ನಮ್ಮ ತಾತಂದವ್ರದ್ದು ಹುಷಾರಿರಲಿಲ್ಲ, ಅವರೆಲ್ಲ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರು. ಹೋಗೋ ಕಾಲಿಲ್ಲ, ಸ್ವಲ್ಪ ಟ್ರೈನ್ ಟಿಕೆಟ್ ಎಲ್ಲ ಸಿಕ್ಕಿದ್ದಿಲ್ಲ, ಅದಕ್ಕೆ ಊರಿಗೆ ಹೋಗೋ ಕಾಲಿಲ್ಲ. ಅದ್ರ ಬೇಜಾರಲ್ಲೇ ಇದ್ವು. ಅದಕ್ಕೆ ಇವತ್ತು ಕಾಲ್ ಮಾಡಿ ಬೆಳಗ್ಗೆಯಿಂದ 10 ಗಂಟೆವರೆಗೂ ಅವರೇ ಮಾತಾಡ್ತಿದ್ರು. ವಿಡಿಯೋ ಕಾಲೆಲ್ಲ ಇದ್ದರು. ಅದಕ್ಕೆ ಮಾತಾಡಿ ಇದು ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಅದಕ್ಕೆ ಲೇಟಾಗಿ ಬಿಡಕತ್ತಾನೆ. ಯಾರು ಬೇಜಾರಾಗಬೇಡ್ರಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.